ಕಳೆದ ವರ್ಷದ ಬಜೆಟ್ ಗಾತ್ರ ಎಷ್ಟಿತ್ತು, ಈ ವರ್ಷ ಅದು ಎಷ್ಟು ಜಾಸ್ತಿ ಆಗೋದಕ್ಕೆ ಹೋಗಿದೆ, ಸಾಲ ಮಾಡಲೇಬೇಕು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂತಹ ನೀತಿಯನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಅನುಸರಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಆರ್ಥಿಕ ಸಮಸ್ಯೆ ರಾಜ್ಯದಲ್ಲಿ ಎಷ್ಟಿದೆ ಈ ಗ್ಯಾರಂಟಿಗಳಿಂದ ಅನ್ನೋದನ್ನ ನೀವು ಎಲ್ಲರೂ ನೋಡ್ತಾನೆ ಬಂದಿದ್ದೀವಿ. ಬಜೆಟ್ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಈ ಬಾರಿ ಅಷ್ಟೊಂದು ಸುಲಭ ಆಗಿಲ್ಲ. ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ಅವ್ರಿಗೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ 17ನೇ ಬಾರಿ ಅವರು ಬಜೆಟ್ ಅನ್ನ ಮಂಡಿಸ್ತಾ ಇರೋದು. ದಾಖಲೆ ರಾಮಯ್ಯ ಅಂತಾನೆ ಅವರನ್ನ ಕರೀತಾರೆ. ಆದರೆ ವಿಪಕ್ಷಗಳು ಸಾಲ ಮಾಡೋದ್ರಲ್ಲಿ ಕೂಡ ಸಿದ್ದರಾಮಯ್ಯ ಅವರು ದಾಖಲೆ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೀಕ್ಷಕರೇ, ನನಗೂ ನಿರೀಕ್ಷೆ ಇದೆ, ನೀವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ ಅಂತ ಗೊತ್ತು. ನಮ್ಮಂಥ ಸಾಮಾನ್ಯ ಜನ ರಾಜ್ಯದ ಬಜೆಟ್ ಅಂತ ಬಂದಾಗ ಏನಾದರೂ ನಮಗೆ ಉಪಯೋಗ ಆಗುವಂಥದ್ದು ಏನಾದರೂ ಸಿಗಬಹುದಾ, ಇದರಲ್ಲಿ ಮಧ್ಯಮ ವರ್ಗಕ್ಕೆ ಬಡವರ್ಗಕ್ಕೆ ಏನಾದರೂ ಒಂದಷ್ಟು ಅನುಕೂಲಗಳಾಗ್ಬೋದಾ, ಯಾವುದ್ರ ಮೇಲಾದ್ರೂ ಒಂದಷ್ಟು ತೆರಿಗೆಗಳನ್ನ ಕಡಿಮೆ ಮಾಡಬಹುದಾ ಅನ್ನುವಂಥ ನಿರೀಕ್ಷೆಗಳನ್ನು ನೀವು ಸಹಜವಾಗಿ ಇಟ್ಕೊಂಡಿರ್ತೀವಿ. ಆ ನಿರೀಕ್ಷೆಯನ್ನ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಈಡೇರಿಸುತ್ತೆ ಅನ್ನೋದನ್ನ ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ನೋಡ್ತೀವಿ. ಇವತ್ತು 10:15 ಅಂದರೆ 10:00ವರೆಗೆ ರಾಹುಗಾಲ ಶುರು ಆಗುತ್ತೆ. ಸೊ ಹಾಗಾಗಿ ರಾಹುಗಾಲದ ಒಳಗಡೆ ಬಜೆಟ್ ಅನ್ನ ಮಂಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇನ್ನು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಕ್ಯಾಬಿನೆಟ್ ಅನುಮೋದನೆಯನ್ನ ಪಡ್ಕೊಂಡು ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಬಂದು ಅಲ್ಲಿ ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಬಜೆಟ್ನ ಕಂಪ್ಲೀಟ್ ವಿಶ್ಲೇಷಣೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಏನೆಲ್ಲ ನಷ್ಟ ಆಗ್ತಾ ಇದೆ, ಸಾರಿಗೆ ನಿಗಮಗಳು ಎಷ್ಟು ಲಾಸ್ನಲ್ಲಿ ನಡೀತಾ ಇದೆ, ಇವತ್ತೇ ನಾವು ಸೀರೆ ಭಾಗ್ಯವನ್ನ ಅನೌನ್ಸ್ ಮಾಡ್ತೀವಿ ಅನ್ನೋಂಥ ಮಾಹಿತಿ ಇತ್ತು. ಐ ಡೋಂಟ್ ನೋ ವೆದರ್ ದೇ ಡೂ ಇಟ್ ಆರ್ ನಾಟ್, ಬಟ್ ಅದ್ರ ಬಗ್ಗೆನೂ ಮಾತಾಡಬೇಕು. ಗ್ಯಾರಂಟಿಗಳಿಂದ ಆಗುವಂಥ ಆರ್ಥಿಕ ನಷ್ಟ, ಈ ಎಲ್ಲದರ ಭಾರವನ್ನ ಸಿದ್ದರಾಮಯ್ಯ ಅವರು ಹೇಗೆ ಬ್ಯಾಲೆನ್ಸ್ ಮಾಡಿ ಇವತ್ತು ಒಂದು ಒಳ್ಳೆ ಬಜೆಟ್ ಕೊಡ್ತಾರಾ ಏನು ಅನ್ನುವಂಥ ನಿರೀಕ್ಷೆ ಸಹಜವಾಗಿ ನಮಗೂ ಇದೆ. ಸೊ ಪವರ್ ಟಿವಿಯನ್ನ ಮಿಸ್ ಮಾಡದೆ ನೋಡ್ತಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಪವರ್ ಟಿವಿಯಲ್ಲಿ ನೀಡ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ನೀಡ್ತಾರೆ. ಆರ್ಥಿಕ ತಜ್ಞರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಮೇಲೆ ₹1 ಸೆಸ್ಸನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ. ಸೊ ಹಾಗಾಗಿ ಇದೆಲ್ಲದರ ಕಂಪ್ಲೀಟ್ ಪವರ್ಫುಲ್ ವಿಶ್ಲೇಷಣೆಯನ್ನ ಪವರ್ ಟಿವಿಲಿ ನೀಡ್ತಾ ಹೋಗ್ತೀವಿ. ನಾನು ಆರಂಭದಲ್ಲೇ ಹೇಳಿದೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ದಾಖಲೆ ಬಜೆಟ್ ಇವತ್ತು 17ನೇ ಬಾರಿ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತಹ ಕೀರ್ತಿ ಅವರದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ 2 ಮಹತ್ವದ ದಾಖಲೆ. ಸುದೀರ್ಘ ಅವಧಿಗೆ ಸಿಎಂ ಆಗಿ ಈ ಬಾರಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ದೇವರಾಜ ಅರಸು ಸಿಎಂ ಆಗಿ 7 ವರ್ಷ 239 ದಿನಗಳ ದಾಖಲೆಯನ್ನ ಬರೆದಿದ್ರು. ಆದರೆ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ. ಸುದೀರ್ಘ ಅವಧಿಯ ಸಿಎಂ ಜೊತೆ ದಾಖಲೆಯ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಸೊ 2 ಮಹತ್ವದ ದಾಖಲೆಗಳು ಮುಖ್ಯಮಂತ್ರಿಗಳ ಮುಡಿಗೇರಿದೆ. ಬಜೆಟ್ ಮಾಸ್ಟರ್, ಆರ್ಥಿಕತೆಯ ಗುರಿಕಾರ ಅನ್ನೋ ಹೆಮ್ಮೆ ಕೂಡ ಅವರಿಗಿದೆ. ಇವತ್ತಿನ ಬಜೆಟ್ ಅಲ್ಲಿ ಅದನ್ನ ಉಳಿಸ್ಕೊಳ್ತಾರ ಅಂತ ನಾವು ಕಾದ್ ನೋಡ್ಬೇಕು. ಅಭಿವೃದ್ಧಿ ಯೋಜನೆಗಳ ಜಾರಿಗೆ ಅನುದಾನದ ಸವಾಲಿದೆ. ಬೆಳಿಗ್ಗೆ 10:15 ಬಜೆಟ್ ಮಂಡನೆ ಮಾಡಲಿದ್ದಾರೆ ಸಿದ್ದು. 2025-26ರಲ್ಲಿ 4.09 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗಿತ್ತು. ಇವಾಗ ಅದರ ಗಾತ್ರ 4.5 ಲಕ್ಷ ಕೋಟಿ ತಲುಪುತ್ತಾ ಅನ್ನೋ ಪ್ರಶ್ನೆ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 2 ಸೀರೆ ಕೊಡ್ತಾರಾ? ಬೇಕಾಬಿಟ್ಟಿ ಯೋಜನೆಗಾಗಿ ಜನರಿಗೆ ಮತ್ತಷ್ಟು ಹೊರೆ ಆಗ್ತಾರಾ? ಮಹಿಳೆಯರು, ರೈತರು, ಜನಸಾಮಾನ್ಯರು, ಯುವಕರು ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲದರ ನಡುವೆ ಸವಾಲಿನ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮುಂದಾಗ್ತಿದ್ದಾರೆ. 10:15 ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ರಾಹುಗಾಲಕ್ಕೂ ಮೊದಲು ಇದನ್ನೆಲ್ಲ ಅವ್ರು ನೋಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಅದನ್ನೆಲ್ಲ ಪಾಲಿಸೋದಕ್ಕೆ ಶುರು ಮಾಡಿದ್ದಾರೆ ಸಿಎಂ. ಬಹಳ ದಿನಗಳಾಯ್ತು ಅವ್ರು ಅದನ್ನ ಪಾಲಿಸೋದಕ್ಕೆ ಶುರು ಮಾಡಿ. ಈಗ 9:45 ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನುಮೋದನೆಯನ್ನ ಪಡ್ಕೊಳ್ತಾರೆ ಬಜೆಟ್ ಮಂಡನೆಗೆ. ಅದಾದ ನಂತರ ಬಜೆಟ್ ಅನ್ನ ಮಂಡಿಸೋದಕ್ಕೆ ಮುಂದುವರಿತಾರೆ. ಸ್ವಲ್ಪ ಕಂಪ್ಯಾರಿಸನ್ ನೋಡ್ಬಿಡೋಣ. 2024-25ರಲ್ಲಿ ಬಜೆಟ್ ಗಾತ್ರ 3,71,383 ಕೋಟಿ ಇತ್ತು. 24-25ರಲ್ಲಿ ರಾಜ್ಯದ ಒಟ್ಟು ಸಾಲ 6,65,095 ಕೋಟಿ. 25-26ರಲ್ಲಿ ಬಜೆಟ್ ಗಾತ್ರ 4,09,549 ಕೋಟಿ ಇತ್ತು. ಆಗ ರಾಜ್ಯದ ಒಟ್ಟು ಸಾಲ 7,64,555 ಕೋಟಿ ಇತ್ತು. 2025-26ರಲ್ಲಿ ವಿತ್ತೀಯ ಕೊರತೆ 90,428 ಕೋಟಿ ಇತ್ತು. ಈ ಬಾರಿ ಬಜೆಟ್ 4.5 ಲಕ್ಷ ಕೋಟಿ ತಲುಪುವ ನಿರೀಕ್ಷೆ ಇದ್ದು, ಈ ಬಾರಿ ವಿತ್ತೀಯ ಕೊರತೆ 1 ಲಕ್ಷ ಕೋಟಿ ಮೀರುತ್ತಾ ಅನ್ನೋ ಪ್ರಶ್ನೆಗಳಿದಾವೆ. ರಾಜ್ಯದ ಒಟ್ಟಾರೆ ಸಾಲ 10 ಲಕ್ಷ ಕೋಟಿಗೆ ತಲುಪಬಹುದು ಅಂತ ಅಂದಾಜಿಸಲಾಗ್ತಿದೆ.
ರಾಜ್ಯದ ಒಟ್ಟಾರೆ ಸಾಲ 10 ಲಕ್ಷ ಕೋಟಿಗೆ ತಲುಪುತ್ತೆ ಅಂತಂದ್ರೆ ಅದರ ಹೊರೆ ನೀವು ಎಲ್ಲರೂ ಫೇಸ್ ಮಾಡಬೇಕು. ಅಯ್ಯೋ ಸರ್ಕಾರದ ಮೇಲೆ ತಾನೇ ಇರೋದು ಲಕ್ಷ ಕೋಟಿ ಸಾಲ, ನಮ್ಮ ಮೇಲೆ ಅಲ್ವಲ್ಲ ಅಂತ ಅಂದುಕೊಳ್ಳೋಕ್ಕಾಗಲ್ಲ. ನಾನು ಆಗಲೇ ಹೇಳ್ದಂಗೆ ದಾಖಲೆಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಮಂಡಿಸ್ತಾ ಇದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಬಜೆಟ್ ಮಾಸ್ಟರ್ ಅನ್ನುವಂತಹ ಬಿರುದು ಕೂಡ ಅವರಿಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ 2 ಮಹತ್ವದ ದಾಖಲೆಗಳಿವತ್ತು. ದೇವರಾಜ ಅರಸು ಅವರ ದಾಖಲೆ ಮುರಿದು ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ. ಸುದೀರ್ಘ ಅವಧಿಯ ಸಿಎಂ ಜೊತೆ ದಾಖಲೆಯ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮಾಸ್ಟರ್, ಆರ್ಥಿಕತೆಯ ಗುರಿಕಾರ ಅನ್ನೋ ಹೆಮ್ಮೆ ಕೂಡ ಅವರಿಗಿದೆ. ಒಂದು ಲಕ್ಷ ಕೋಟಿಗೆ ರಾಜ್ಯದ ಸಾಲ, 10 ಲಕ್ಷ ಕೋಟಿಗೆ ರಾಜ್ಯದ ಸಾಲ ತಲುಪುತ್ತಾ ಅನ್ನೋ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ನಾನು ಶುರು ಮಾಡ್ತೀನಿ. ನಮ್ಮ ಜೊತೆಗೆ ಈ ವಿಶೇಷ ಚರ್ಚೆಯಲ್ಲಿ ಬಜೆಟ್ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ನೀಡೋದಕ್ಕೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಸರ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಜೆಪಿಯ ವಕ್ತಾರರು ಗೋವಿಂದ ರಾಜು ಅವರಿದ್ದಾರೆ. ಗೋವಿಂದ ರಾಜು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಶತಬೇಶ್ ಶಿವಣ್ಣ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಈಗ ನಮ್ಮ ಜೊತೆಗೆ ನೀರಾವರಿ ಹೋರಾಟಗಾರರು ಆಂಜನೇಯ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಆಂಜನೇಯ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಚರ್ಚೆನ ಆರಂಭ ಮಾಡ್ತೀನಿ. ಸರ್, ಮೊದಲಿಗೆ 10 ಲಕ್ಷ ಕೋಟಿಗೆ ರಾಜ್ಯದ ಇದೆಲ್ಲದರ ವಿಚಾರಗಳ ಜೊತೆಗೆ ಸರ್, 10 ಲಕ್ಷ ಕೋಟಿಗೆ ರಾಜ್ಯದ ಒಟ್ಟಾರೆ ಸಾಲ ತಲುಪುತ್ತಾ ಅನ್ನೋದರ ಜೊತೆಗೆ ಇವತ್ತಿನ ಬಜೆಟ್ ಸರ್, ನಿರೀಕ್ಷೆಗಳು ಸಹಜವಾಗಿ ಇರುತ್ತೆ. ಗ್ಯಾರಂಟಿ ಕೊಡ್ತೀವಿ ಅಂತ ಅಂದಾಗ ಬಹಳಷ್ಟು ಜನ ಹೌದು ಕಾಂಗ್ರೆಸ್ ಸರ್ಕಾರ ಏನೋ ನಮಗೊಂದು ಒಳ್ಳೇದು ಮಾಡಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಜನಸಾಮಾನ್ಯರು. ಅಫ್ಕೋರ್ಸ್ ಗ್ಯಾರಂಟಿಗಳು ತಪ್ಪು ಅಂತ ನಾ ಹೇಳ್ತಿಲ್ಲ. ನಮ್ಮಂಥ ಒಂದು ರಾಜ್ಯದಲ್ಲಿ, ದೇಶದಲ್ಲಿ ಗ್ಯಾರಂಟಿಗಳ ಅವಶ್ಯಕತೆ ಇದೆ. ಆದರೆ ಅದನ್ನು ನಾವು ಯಾರಿಗೆ ಕೊಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಗ್ಯಾರಂಟಿಗಳ ಹೊರೆಯೊಂದಿಗೆ 17ನೇ ಬಾರಿ ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡಿಸ್ತಿದ್ದಾರೆ. ಸರ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ CM. 17ನೇ ಬಜೆಟ್ ದಾಖಲೆ ಬಜೆಟ್ ಅಂತ ಹೇಳ್ತೀವಿ. ಆ್ಯಂಡ್ ಸಿದ್ದರಾಮಯ್ಯನವರು ಫೈನಾನ್ಷಿಯಲ್ ಏನು ಡಿಸಿಪ್ಲಿನ್ ಇದೆ ಅಲ್ವಾ, ಆ ಒಂದು ಡಿಸಿಪ್ಲಿನ್ಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅಂತ ಎಲ್ಲರೂ ಒಪ್ಕೋತಾರೆ. ಬಟ್ ಕಳೆದ 2-3 ಬಜೆಟ್ಗಳಲ್ಲಿ ಸಿದ್ದರಾಮಯ್ಯನವರು ಒಂದು ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಕಾರಣ ಏನಂದರೆ ಫ್ರೀ ಬಿ ನಾವು ಹೇಳ್ತೀವಲ್ಲ, ಈ ಯೋಜನೆಗಳು ಏನು ನಮ್ಮ ಪಂಚ ಗ್ಯಾರಂಟಿಗಳು ನಾವು ಹೇಳಿದ್ದನ್ನು ಮಾಡೇ ಮಾಡ್ತೀವಿ ಅಂತ ಸೈನ್ ಹಾಕ್ಬಿಟ್ಟು ಯಾವಾಗ ಸ್ಟಾರ್ಟ್ ಮಾಡಿದರು, ಅದನ್ನು ಕೊಡಲಿಕ್ಕೆ ಶುರು ಮಾಡಿದರು. ಅಲ್ಲಿಂದ ಸಿದ್ದರಾಮಯ್ಯನವರ ಕೈ ಒಂದು ರೀತಿಯಲ್ಲಿ ಕಟ್ ಹಾಕಿದಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. 52,000 crores ಅಂದರೆ 52,000 ಕೋಟಿ ಪ್ರತಿ ವರ್ಷ ತನ್ನ ಬಜೆಟಲ್ಲಿ ಈ ಏನು ಫ್ರೀ ಬಿಗಳಿಗೆ ಇಡುವುದು ಮತ್ತು ರೆವಿನ್ಯೂ ಕಲೆಕ್ಷನ್ ಮತ್ತು ಎಕ್ಸ್ಪೆಂಡಿಚರನ್ನು ಮ್ಯಾಚ್ ಮಾಡೋದು ಅಷ್ಟು ಏನು ಸುಲಭದ ವಿಷಯ ಅಲ್ಲ. ಹೌದು, ಸಿದ್ದರಾಮಯ್ಯನವರು ಆದರೂ ಕೂಡ ಕಳೆದ 3 ಬಜೆಟ್ಗಳಲ್ಲಿ ಸಿದ್ದರಾಮಯ್ಯನವರು ತಾನು ಊಹಿಸಲು ಅಸಾಧ್ಯವಾದಂತಹ ಸ್ಕೀಮ್ಗಳನ್ನು ಕೊಟ್ಟರು ಕೂಡ ಎಲ್ಲೋ ಅದನ್ನು ಸಮತೋಲನೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಕಳೆದ ನಾವು 10-15 ದಿನಗಳ ಏನು ಒಂದು ನ್ಯೂಸ್ಗಳನ್ನು ನೋಡಿದರೆ, ಬೆಳವಣಿಗೆಗಳನ್ನು ನೋಡಿದರೆ, DK ಶಿವಕುಮಾರ್ ಅವರೊಂದು ಮಾತು ಹೇಳ್ತಾರೆ. ಹೌದು, ನಮಗೆ ಪಂಚ ಗ್ಯಾರಂಟಿಗಳು ಏನು ನಾವು ಕೊಟ್ಟಿದ್ದೀವಿ ಅದರಿಂದ ರಾಜ್ಯದ ಇನ್ನಿತರ ಡೆವಲಪ್ಮೆಂಟ್ಗಳಿಗೆ ಹೊಡೆತ ಆಗಿದೆ, ನಾವು ಎಲ್ಲೋ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ಒಪ್ಕೋತಾರೆ. ಈ ಒಂದು ಡಿಸ್ಕಷನ್ ಯಾವಾಗಲೂ ಬರ್ತಾ ಇರುತ್ತೆ, ಇದು ಬೇಕಾ ಅನ್ನೋದು. ಕಳೆದ 1 ತಿಂಗಳಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಏನು ಕೇಸ್ ಹೋದಾಗ, ಇದರಲ್ಲೂ ಕೂಡ ತಮಿಳುನಾಡಿನ ಕೇಸ್ ಯಾವುದಾದ್ರು ಫ್ರೀ ಬಿ ಮೇಲೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಕಮೆಂಟನ್ನು ಮಾಡಿ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿತ್ತು. ಇದು ಅಗತ್ಯ ಇದೆನಾ, ಇದರಿಂದ ಯಾವುದು ಇಂಪ್ಯಾಕ್ಟ್ಗಳು ಇನ್ನಿತರ ಡೆವಲಪ್ಮೆಂಟ್ಗಳಿಗೆ ಆಗುತ್ತವೆ ಅನ್ನೋದು ಇತ್ತು.
17 ಬಜೆಟ್ಗಳಲ್ಲಿ ಸಿದ್ದರಾಮಯ್ಯನವರನ್ನು ಮೆಚ್ಚಬೇಕಾದ ಬಜೆಟ್ಗಳಲ್ಲೂ ಸಿದ್ದರಾಮಯ್ಯನ ಹತ್ರ ಇದ್ದು, ವಿರೋಧ ಪಕ್ಷದವರು ಕೂಡ ಬಜೆಟ್ಗಳ ವಿಷಯಕ್ಕೆ ಬಂದಾಗ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ಬಂದಾಗ ಸಿದ್ದರಾಮಯ್ಯನವರು ಹೌದಪ್ಪ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಬಜೆಟ್ಗಳು ಆಲ್ವೇಸ್ ಒಂದು ಅರ್ಥಪೂರ್ಣ ಬಜೆಟ್ಗಳು ಆಗ್ತವೆ ಅನ್ನೋದು ಇನ್ಸೈಡ್ ಎಲ್ಲರೂ ಒಪ್ಕೋತಾರೆ. ನಂಬರ್ 1, ಹಲವು ಭಾಗ್ಯಗಳನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿಯ ಬಗ್ಗೆ ಬಂದಾಗ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಮೈನಾರಿಟಿ ಮತ್ತು ಅಹಿಂದ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಒತ್ತುಗಳನ್ನು ಕೊಟ್ಟರೆ, ರೈತರಿಗೆ ಒಂದು ಒತ್ತುಗಳನ್ನು ಕೊಟ್ಟಿದ್ರೆ, ನೀವು ಹಲವು ಭಾಗ್ಯಗಳನ್ನು ನೀವು ನೋಡ್ತೀರಿ. ಇವತ್ತಿನ ಯಾವುದೇ ಭಾಗ್ಯಗಳಿದ್ರೆ, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು, ನೀವು ನೋಡಿದರೆ ಈ ಭಾಗ್ಯಗಳ ಯೋಜನೆಗಳನ್ನು ಕರುಣಿಸಲಿಕ್ಕೆ ಇಲ್ಲಿ ಶುರು ಮಾಡಿದ್ದೆ ಸಿದ್ದರಾಮಯ್ಯನವರು. ಕೃಷಿ ಸಾಲ ಮನ್ನಾವನ್ನು ಮಾಡಿದರು, ಅದರ ಮೇಲೆ ಶಾದಿ ಭಾಗ್ಯ ಆಯಿತು, ಅದರ ಮೇಲೆ ಸರ್ಕಾರಿ ಶಾಲೆಗಳ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದು ರೀತಿಯ ಕಾಳಜಿ ವಹಿಸಲಾಯಿತು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಾಳಜಿ ವಹಿಸಲಾಯಿತು, ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಈಗ ನೀವು ಹೇಳಿದ್ರಿ 10 ಲಕ್ಷ ಕೋಟಿಯ ಒಂದು ಸಾಲದ ಹೊರೆಗಳು. ಯಾವ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರವೂ ಕೂಡ ಇವತ್ತು ಸಾಲದ ಹೊರೆ ಇಲ್ಲದೆ ಬಜೆಟ್ಗಳನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಇಲ್ಲ. ಇವತ್ತು ನೀವು ಕೇಂದ್ರ ಸರ್ಕಾರದ ಬಜೆಟನ್ನು ನೋಡಿದರೂ ಕೂಡ ಎಷ್ಟು ಸಾಲಗಳನ್ನು ಮಾಡಿದ್ದಾರೆ, ಮತ್ತು ಹಲವು ರಾಜ್ಯಗಳನ್ನು, ಅದು ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ಸೇತರ ರಾಜ್ಯ ಸರ್ಕಾರಗಳಿರ್ಬೋದು, ಅಲ್ಲಿನೂ ಕೂಡ ಸಾಲ ಮಾಡಿಯೇ ತುಪ್ಪ ತಿನ್ನುವಂತಹ ಪರಿಸ್ಥಿತಿಗಳು ಬಂದಿದ್ದಾವೆ. ಈ ಫ್ರೀ ಬಿ ಏನಿದೆ, ಇದೊಂದು ರೀತಿಯಲ್ಲಿ ಎಲೆಕ್ಷನ್ ಟ್ರೆಂಡ್ ಆಗಿ ಒಂದು ಕಡೆ ಹೋದರೆ, ಕೊಟ್ಟವರು ಇದು ಸಾಮಾಜಿಕ ಕಳಕಳಿ, ಹೌದು ನಾವು ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಇವತ್ತು ಕಡಾಖಂಡಿತವಾಗಿ ಹೇಳ್ತಾರೆ. ಇಲ್ಲ, ನಾನಿರುವವರೆಗೆ ಈ ಯಾವುದೇ ಒಂದು ಫ್ರೀ ಬಿಗಳನ್ನು ನಾನು ನಿಲ್ಲಿಸಲ್ಲ, ಇದನ್ನು ಮುಂದುವರಿಸ್ತಾ ಹೋಗ್ತೀನಿ. ಇದರಿಂದ ಕೆಳವರ್ಗದ ಜನಗಳು ಮೇಲೆ ಬರುವಂತಹವು ಅವರಿಗೆ ನೀವು ನೋಡ್ತೀರಿ. ಪ್ರತಿ ಮನೆಗೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಅವರ ಕ್ಯಾಲ್ಕುಲೇಷನ್ಗಳನ್ನು ನೋಡಿದರೆ ಪ್ರತಿ ಮನೆಗೆ ಪರ್ ಮಂತ್ ಎಷ್ಟು ದುಡ್ಡುಗಳು ಹೋಗ್ಬೋದು, ಆ ದುಡ್ಡು ಇಕೊನಾಮಿಗೆ ವಾಪಸ್ ಯಾವ ರೀತಿಯಾಗಿ ಪಂಪ್ ಆಗ್ತವೆ, ಅದು ಇಕೊನಾಮಿ ಸರ್ಕ್ಯುಲೇಷನ್ ಆಗಿ ಯಾವ ರೀತಿಯಲ್ಲಿ GST ಮೂಲಕ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಷನ್ ಮೂಲಕ ಹೇಳ್ತಾರೆ. ಅದರ ಬಗ್ಗೆ ಈ ಫ್ರೀ ಬಿಗಳಿಗೆ ಬಗ್ಗೆ ನೀವು ನೋಡಿದರೆ ಇನ್ನೊಂದು ರೀತಿಯಲ್ಲಿ ನೀವು ನೋಡ್ತಾ ಹೋದರೆ ಪ್ರೈಸ್ ರೈಸ್ ಆಗಿಲ್ವಾ ಅನ್ನೋದು ಆಗಿದೆ. ಇದರ ಎಫೆಕ್ಟ್ಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತ ನೀವು ನೋಡಿದರೆ ಹಲವು ರೀತಿಯಲ್ಲಿ ಈ ಪಂಚ ಗ್ಯಾರಂಟಿಗಳ ಏನು ಎಫೆಕ್ಟ್ಗಳಿದ್ದವು ಹಲವು ರೀತಿಯಲ್ಲಿ ಬೇರೆ. ಈಗ ನೀವು ನೋಡಿದರೆ ದಿನ ಸ್ಪೆಂಡ್ ಮಾಡೋದೇ ಒಂದು ರೀತಿಯಲ್ಲಿ ಕಷ್ಟ ಆದಂತಹ ಸ್ಥಿತಿಯಲ್ಲಿ ಬಂದಿದ್ದೇವೆ. ನೀವು ಎಲ್ಲದರಲ್ಲೂ ಸರ್ಚಾರ್ಜ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ಮದ್ಯ ರೇಟ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ಹಾಲಿನ ದರಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ವಿದ್ಯುತ್ ದರಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ಬಸ್ ಫೇರ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ. ನೀವು ನೋಡಿದರೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಇನ್ನೊಂದು ಕಡೆ ಇವರು ರಾಜ್ಯದ ಜನರಿಗೆ ಹೊರೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಈಗ 17ನೇ ಬಜೆಟಲ್ಲಿ ಸಿದ್ದರಾಮಯ್ಯನವರಿಗೆ ಚಾಲೆಂಜಸ್ ಏನಿದೆ ಅಂದರೆ, ನಾವು ಹೇಳ್ತೀವಿ ಕಳೆದ ಬಜೆಟನ್ನು 14 ಲಕ್ಷಕ್ಕೆ ಸೀಮಿತವಾಗಿಟ್ಟಂಥ 4 ಲಕ್ಷಕ್ಕೆ ಸೀಮಿತವಾಗಿದ್ದಂಥ ಬಜೆಟ್ಟು ಈ ಸಲ ಅದು 4.5 ಲಕ್ಷದಿಂದ 5 ಲಕ್ಷಕ್ಕೆ ತಲುಪಬಹುದು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ರಿ ಇನ್ನೂ ಏನೋ ಭಾಗ್ಯಗಳನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರು ವರ್ಷಕ್ಕೆ 2 ಸೀರೆ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ, ಇಂದಿರಾ ಕಿಟ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ನೀವು ನೋಡಿದಿರಿ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಏನು ಈ ಇಂದಿರಾ ಕ್ಯಾಂಟೀನ್ ಅಂತ ಆ ಕಾನ್ಸೆಪ್ಟ್ ಇದೆ ಅಲ್ಲ, ನಾವು ಜನರಿಗೆ ಕೊಡುತ್ತಾ ಆ ಕಾನ್ಸೆಪ್ಟ್ಗಳು ಸಿದ್ದರಾಮಯ್ಯನವರು ಯೋಚನೆ ಮಾಡೋಂಥ ಕಾನ್ಸೆಪ್ಟ್ಗಳು. ಹೌದು, ಅವ್ರು ಹೇಳ್ತಾರೆ ನಾನು ಕೆಳವರ್ಗದಿಂದ ಬಂದವನು, ಬಡವರ್ಗದಿಂದ ಬಂದವನು, ನನಗೆ ಹಸುವಿನ ಮತ್ತು ಬಡವರ ಏನು ಅಗತ್ಯತೆ ಗೊತ್ತಾಗುತ್ತೆ, ಅದಕ್ಕಾಗಿ ನಾನು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀನಿ, ನನಗೆ ಉಳಿದಿದ್ದೆಲ್ಲ ಬೇರೆ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್. ಈಗ ಕೂಡ ನೀವು ಹೇಳುವ ರೀತಿಯಲ್ಲಿ ಅವರೇನಾದರೂ ಇಂದಿರಾ ಕಿಟ್ 10 ಕಿಲೋ ರೈಸಲ್ಲಿ ಇದು ಮೋದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರದಿಂದ 5 ಕಿಲೋ ಬಂದರೆ 5 ಕಿಲೋವನ್ನು ರಾಜ್ಯ ಸರ್ಕಾರ ಆ್ಯಡ್ ಮಾಡಿ ಕೊಡುವಂತಹ ಈ ಸ್ಕೀಮ್ ಏನಿದೆ ಅಲ್ವಾ, ಈಗ ಅದರೊಟ್ಟಿಗೆ ಇಂದಿರಾ ಕಿಟ್ ಈಗ ಎಲ್ಲೋ ಸಿದ್ದರಾಮಯ್ಯನವರಿಗೆ ಇದು ಚಾಲೆಂಜಿಂಗ್ ಬಜೆಟ್ ಕೂಡ. ಯಾಕಂದರೆ ಎಲ್ಲೋ ಈ ಸೀಟಿನ CM ಸೀಟನ್ನು ಏನು ಬದಲಾವಣೆ ಮಾಡಲಾಗುತ್ತೆ, ಸಿದ್ದರಾಮಯ್ಯನವರು ಈ ಬಜೆಟ್ನ ನಂತರ ಏನಾಗುತ್ತೆ, ಇದೆಲ್ಲ ಇರುವಾಗ ಜನಪ್ರಿಯತೆ ಮಾತ್ರ ಅಲ್ಲ, ಇಡೀ ಹೈಕಮಾಂಡ್ ಮತ್ತು ದೇಶದ ಒಂದು ಗಮನವನ್ನು ತನ್ನತ್ತ ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಈ ಬಜೆಟ್ನ ಮೂಲಕ ಸಿದ್ದರಾಮಯ್ಯನವರು ಮಾಡ್ಬೋದು ಅನ್ನುವ ಒಂದು ರೀತಿಯ ಏನು ಒಂದು ರೀತಿಯ ಚಾಲೆಂಜಿಂಗ್ ಬಜೆಟ್ ಇದಾಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಇದೊಂದು ಚಾಲೆಂಜಿಂಗ್ ಬಜೆಟ್. 17ನೇ ಬಜೆಟ್ ಅಂತ ಹೇಳೋದಕ್ಕಿಂತಲೂ ಮೊದಲು ಎಲ್ಲೋ ಇನ್ನು ಬಜೆಟ್ ನಂತರ ಏನಾಗುತ್ತೆ, ಬದಲಾವಣೆಗಳಾಗ್ತಾವ, ರೀಶಫಲ್ ಆಗುತ್ತಾ ಅಂತ ಹೇಳುವಾಗ ಸಿದ್ದರಾಮಯ್ಯನವರಿಗೆ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳುವಂತಹ ಸ್ಥಿತಿ ಇದು ಇವತ್ತು.
ಬಂದಿದೆ. ಅಂದರೆ ದಿಸ್ ಹೈಕಮಾಂಡ್ ಆಲ್ಸೋ ಒನ್ಸ್ ಅಗೇನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 5 ರಾಜ್ಯಗಳಲ್ಲಿ ಎಲೆಕ್ಷನ್ಗಳಿಗೆ ಹೋಗ್ತಾ ಇರೋದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇನ್ನೂ ಕಾರ್ಪೊರೇಟ್, ಬೆಂಗಳೂರಲ್ಲಿ ಇನ್ನು ಕಾರ್ಪೊರೇಟರ್ ಎಲೆಕ್ಷನ್ ಆಗಬೇಕು, ಅದರ ನಂತರ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳು ಕ್ಯೂ ಅಲ್ಲಿದ್ದಾವೆ. ಈ ಕಡೆ ನೋಡಿದರೆ ಪಂಚಾಯಿತಿ ಎಲೆಕ್ಷನ್ ಈಗ ಡ್ಯೂ ಆಗಿದೆ. ಇದೆಲ್ಲ ಇರುವಾಗ ಸಿದ್ದರಾಮಯ್ಯನವರಿಗೆ ಈ ಬಜೆಟ್ ಇದೆಲ್ಲ ಜನಸಾಮಾನ್ಯರ ಬಜೆಟ್ಗಳು ಅನ್ನೋದನ್ನು ಸಿದ್ದರಾಮಯ್ಯ ಪ್ರೂವ್ ಮಾಡಬೇಕಾಗತ್ತೆ. ಇನ್ನು 2-3 ತಿಂಗಳು ಇರೋದಷ್ಟೇ. ಇನ್ನು ಈ ಎಲ್ಲ ಎಲೆಕ್ಷನ್ಗಳಿಗೆ ನೀವು ನೋಡಿದರೆ ಜೂನ್ ಒಳಗಡೆ ಈ ಎಲ್ಲ ಒಂದು ಚಕ್ರವ್ಯೂಹದ ಏನು ಎಲೆಕ್ಷನ್ ಇದೆ ಅಲ್ವಾ, ಅದು ಬರ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಬಜೆಟ್ ಮೂಲಕ ಭೇದಿಸ್ತಾರೆ ಅನ್ನೋದು ಇವತ್ತು ನಾವು ನೋಡಬೇಕಾಗಿದೆ. ಆದರೂ ಕೂಡ ನಮಗೊಂದು ಹೆಮ್ಮೆ ಅಂತ ಹೇಳಿದರೆ 17 ಬಜೆಟನ್ನು ಮಾಡಿಬಿಟ್ಟು ರೆಕಾರ್ಡ್ ಮಾಡಿದಂತಹ ಸಿದ್ದರಾಮಯ್ಯನವರು ಇವತ್ತು ಇನ್ನೂ ಈ ಭಾಗ್ಯಗಳನ್ನು ಕೆಲವು ರಾಜ್ಯಗಳಲ್ಲಿ ನೀವು ನೋಡ್ತೀರಿ 2 ತಿಂಗಳು 3 ತಿಂಗಳು ಭಾಗ್ಯ ಕೊಟ್ಟು ಬೇಡಪ್ಪ ಈ ಭಾಗ್ಯಗಳ ಸಾವಾಸ ಅಂತ ಬಿಟ್ಬಿಟ್ಟಿದ್ದಾರೆ. ಕೆಲವರಂತೂ ಎಲೆಕ್ಷನಲ್ಲಿ ಮಿನಿಮಮ್ ಭಾಗ್ಯಗಳನ್ನು ಘೋಷಣೆ ಮಾಡಿದ್ದಾರೆ. ಬಟ್ 5 ಭಾಗ್ಯಗಳನ್ನು ಕೊಟ್ಟುಬಿಟ್ರೂ ಕೂಡ ಇವತ್ತೂ ಕೂಡ ನಾನು ಯಾರು ಏನು ಹೇಳಿದ್ರು ಅದನ್ನು ನಿಲ್ಲಿಸಲ್ಲ, ಅದನ್ನು ಕೊಟ್ಟೇ ಕೊಡ್ತೀನಿ ನಾನು ಇರುವವರೆಗೆ ಅಂತ ಹೇಳೋದು ಇದಲ್ವಾ, ದಟ್ ಈಸ್ ಒಂದು ರಿಯಲ್ ಕಮಿಟ್ಮೆಂಟ್ ಹೇಳ್ಬೋದು. ನಾನು ಎಲೆಕ್ಷನ್ ಟೈಮಲ್ಲಿ ಅವರು ಹೇಳುವಾಗ ಲಿಸ್ಟ್ ಹೇಳ್ತಾರೆ ನೋಡಿ, ನೀವು ಸಿದ್ದರಾಮಯ್ಯನವರ ಯಾವುದೇ ಒಂದು ಲಿಸ್ಟಲ್ಲಿ ಹೇಳ್ತಾರೆ ಅವರು, ನಾವು ಒಂದು 600 ಭರವಸೆಗಳನ್ನು ಕೊಟ್ಟಿದ್ವಿ, ಅದರಲ್ಲಿ ನಾವು ಆಲ್ರೆಡಿ 450ರಿಂದ 500 ಭರವಸೆಗಳನ್ನು ಪೂರೈಸಿದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಅವರು ಕೊಡ್ತಾರೆ. ಆ ಒಂದು ರೀತಿಯಲ್ಲಿ ನೋಡಿದರೆ ಸಿದ್ದರಾಮಯ್ಯನವರನ್ನು ಮೆಚ್ಚಬೇಕಾಗತ್ತೆ. ಇವತ್ತಿನ ಬಜೆಟ್ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅಲ್ಲ, ನಮಗೂ ಒಂದು ರೀತಿಯ ಜನಸಾಮಾನ್ಯರಿಗೊಂದು ರೀತಿಯ ಚಾಲೆಂಜ್. ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ಈ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂವನ್ನು ಮ್ಯಾಚ್ ಮಾಡ್ತಾರೆ, ಯಾವ ರೀತಿಯಾಗಿ ನಮಗೆ ಇನ್ನೂ ಹೆಚ್ಚಿನ ಬರೆಯನ್ನು ಸಿದ್ದರಾಮಯ್ಯನವರು ಹಾಕ್ತಾರಾ ಕಲೆಕ್ಷನಲ್ಲಿ, ಅಥವಾ ಈ ಭಾಗ್ಯಗಳು ಭಾಗ್ಯಗಳು ಐ ಡೋಂಟ್ ಹ್ಯಾವ್ ಎನಿ ಡೌಟ್ ಭಾಗ್ಯಗಳನ್ನು ಸಿದ್ದರಾಮಯ್ಯನವರು ಇನ್ನೂ 1-2 ಹೇಳಿದಾಗೆ ನೀವು ಹೇಳಿದಾಗೆ ಹೆಚ್ಚು ಮಾಡ್ಬೋದೇ ವಿನಃ ಅದರಲ್ಲಿ ಡಿಡಕ್ಷನ್ ಮಾಡ್ತಾರಂತ ನನಗೆ ಅನಿಸಲ್ಲ.